ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ನಾನು ಈಗಾಗಲೇ ಒಂದು ಫಾರ್ಮೆಟನ್ನು ಕಳಿಸಿದ್ದೀನಿ. ಫೈನಲ್ ಅಕೌಂಟ್ಸ್ ಆಫ್ ಟ್ರೇಡಿಂಗ್ ಕನ್ಸರ್ನ್ ಅಂಥೇಳಿ ಈ ಥರ ಒಂದು ಫಾರ್ಮೆಟನ್ನು ನಿಮಗೆ ಕಳಿಸೀನಿ. ಇದನ್ನು ಇಲ್ಲಿ ಇವತ್ತು ನಾನು ಟ್ರೇಡಿಂಗ್ ಅಕೌಂಟಾ ಪ್ರಾಫಿಟ್ ಲಾಸ್ ಅಕೌಂಟಾ ಅಷ್ಟೇ ಹೇಳ್ತೀನಿ. ಇನ್ನೊಂದು ಸತಿ ಹೇಳೋ ಮುಂದೆ ಬ್ಯಾಲೆನ್ಸ್ ಶೀಟ್ ಹೇಳ್ತೀನಿ. ಇಲ್ಲಿ ನಿಮಗೆ ಬೋರ್ಡ್ ಮೇಲೆ ನಾನು ಬರ್ದಂಗೆ ಅದನ್ನು ಫೈನಲ್ ಅಕೌಂಟ್ಸ್ ಅಂದರೆ ಏನಪ್ಪ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಟ್ರೇಡಿಂಗ್ ಕನ್ಸರ್ನ್ಸ್ ಅಂತ ಬರ್ತೈತಿ. ಫೈನಲ್ ಅಂದರೆ ಅಂತಿಮ ಅಂತ ಕರಿತೀವಿ ನಾವು. ಈಗ ನಾವು ಮೊದಲ ಸ್ವಲ್ಪ ಇಲ್ಲಿ ಜರ್ನಲ್ ಬಿಡಿಸ್ತಿದ್ದೆವು. ಜರ್ನಲ್ದಿಂದ ಎಲ್ಲಿ ಬಂದೀವಿ ನಾವು? ಲೇಜರ್ಗೆ ಬಂದೆವು. ಲೇಜರ್ದಿಂದ ಎಲ್ಲಿ ಬಂದೀವಿ ನಾವು? ಟ್ರಯಲ್ ಬ್ಯಾಲೆನ್ಸ್ ಬಂದೆವು. ಟ್ರಯಲ್ ಬ್ಯಾಲೆನ್ಸ್ದಿಂದನೇ ನಾವು ಎಲ್ಲಿ ಬರ್ತೀವಿ? ಫೈನಲ್ ಅಕೌಂಟ್ಸ್ ಅಂತ ಕರಿತೀವಿ ನಾವು. ಫೈನಲ್ ಅಕೌಂಟ್ಸ್ ಅಂದರೆ ಅಖೈರು ಅಥವಾ ಅಂತಿಮ ಖಾತೆಗಳು ಅಂತ ಕರಿತೀವಿ ನಾವು. ಒಂದು ಸಂಸ್ಥೆಯು ಲಾಭ ನಷ್ಟವನ್ನು ಹೇಗೆ ಗಳಿಸ್ತೈತಿ ಅಥವಾ ಒಂದು ಸಂಸ್ಥೆಯು ಲಾಭವನ್ನು ಗಳಿಸಿದೆಯೋ ಅಥವಾ ನಷ್ಟವನ್ನು ಗಳಿಸಿದೆಯೋ ಎಂದು ತಿಳಿಯಲು ಇದು ಬೇಕಾಗ್ತೈತೆ. ಇಲ್ಲಿ ಮುಖ್ಯವಾಗಿ ಎರಡು ಪಾರ್ಟ್ ಮಾಡ್ತೀವಿ ನಾವು. ಈಗ ನಿಮಗೆ ಬೋರ್ಡ್ ಮ್ಯಾಗ ಕಾಣುವಂಗೆ ಟ್ರೇಡಿಂಗ್ ಅಕೌಂಟ್ ಐತಿ. ಟ್ರೇಡಿಂಗ್ ಅಕೌಂಟ್ ಅಂತ ಇದಕ್ಕೆ ನಾವು ಕನ್ನಡದಲ್ಲಿ ವ್ಯಾಪಾರಿ ಖಾತೆ ಅಂತ ಕರಿತೀವಿ. ಇದು ಏನು ಕಂಡುಹಿಡಿದಿದ್ದಪ್ಪ ಅಂದರೆ ನಮಗೆ ಗ್ರಾಸ್ ಪ್ರಾಫಿಟ್, ಕನ್ನಡದಲ್ಲಿ ಇದಕ್ಕೆ ನಾವು ಒಟ್ಟು ಲಾಭ, ಗ್ರಾಸ್ ಲಾಸ್, ಒಟ್ಟು ನಷ್ಟ ಅಂತ ಕಂಡುಹಿಡಿದು ಇದು ನಾವು ವ್ಯಾಪಾರಿ ಖಾತೆ ಅಂತ ಕರಿತೀವಿ. ಯಾಕೆ ನಾವು ವ್ಯಾಪಾರಿ ಖಾತೆ ಅಂತ ಕರಿತೀವಿ ಅಂದರೆ ಇಲ್ಲಿ ಖರೀದಿಗೆ ಮತ್ತು ಮಾರಾಟಕ್ಕೆ ಸಂಬಂಧಪಟ್ಟಂಥದ್ದಿರುವುದರಿಂದ ಇದು ವ್ಯಾಪಾರಿ ಖಾತೆ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಬರ್ತಕ್ಕಂಥದ್ದು ನೋಡಿರಿ ನೀವು ಯಾವ ರೀ ಇಷ್ಟೆಲ್ಲ ಇಲ್ಲಿ ವೇಜಸ್ ಅಂತ ಬರ್ತೈತಿ. ಕ್ಯಾರೇಜ್ ಇನ್ವರ್ಡ್ ನೋಡಿ, ಕ್ಯಾರೇಜ್ ಇನ್ವರ್ಡ, ಆಮೇಲೆ ಇಲ್ಲಿ ಕ್ಯಾರೇಜ್ ಔಟ್ವರ್ಡ್ ಆಚೆ ಕಡೆ ಬರ್ತೈತಿ. ಹೇಳ್ತೀನಿ, ವೇಜಸ್, ಕ್ಯಾರೇಜ್ ಇನ್ವರ್ಡ, ಪವರ್, ಫ್ಯೂಯಲ್, ವಾಟರ್, ಗ್ಯಾಸ್, ಆಫ್ಟರ್, ಎಕ್ಸೈಸ್, ಇವಕ್ಕೆ ನಾವು ಏನು ಕರಿತೀವಿ? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ನೇರ ವೆಚ್ಚಗಳು ಅಂತ ಕರಿತೀವಿ ನಾವು, ಅಥವಾ ಪ್ರತ್ಯಕ್ಷ ವೆಚ್ಚಗಳು ಡೈರೆಕ್ಟಾಗಿ ಖರ್ಚಾಗ್ತವೆ. ಎದಕ್ಕಪ್ಪ? ಅದಕ್ಕೆ ನಾವು ನಮಗೆ ಪ್ರಾಬ್ಲಮ್ನಾಗ ಟ್ರಯಲ್ ಬ್ಯಾಲೆನ್ಸ್ ಕೊಡ್ತಾರೆ. ಈಗಾಗಲೇ ನೀವು ಟ್ರಯಲ್ ಬ್ಯಾಲೆನ್ಸ್ ಬಿಡಿಸೋದು ಕಲ್ತಾರೆ. ಯಾವ ಡೆಬಿಟ್ ಕಡೆ ಬರ್ತಾವೆ, ಯಾವ ಕ್ರೆಡಿಟ್ ಕಡೆ ಬರ್ತಾವೆ ನಿಮ್ಗೆ ಐಡಿಯಾ ಐತೆ. ಕ್ಯಾಪಿಟಲ್ ಕ್ರೆಡಿಟ್ ಯಾವುದೆಲ್ಲ ತೊಗೊಂಡು ನಾವು ಟ್ರೇಡಿಂಗ್ ಅಕೌಂಟ್ ಮೊದಲು ಹಾಕ್ಕೋಬೇಕು. ಇದನ್ನು ಓಪನಿಂಗ್ ಸ್ಟಾಕ್ ಟ್ರಯಲ್ ಬ್ಯಾಲೆನ್ಸ್ನಾಗ ಕೊಟ್ಟಿರ್ತಾರೆ. ಇದು ಟ್ರಯಲ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಇರ್ತೈತಿ. ಪರ್ಚೇಸಸ್ನು ಟ್ರಯಲ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಇರ್ತೈತಿ. ಪರ್ಚೇಸ್ ರಿಟರ್ನ್ಸ್ ಟ್ರಯಲ್ ಬ್ಯಾಲೆನ್ಸ್ನ ಕ್ರೆಡಿಟ್ ಸೈಡ್ ಇರ್ತೈತಿ. ಇವೆಲ್ಲಗಳು ಟ್ರಯಲ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಇರ್ತಾವೆ. ಎಲ್ಲ ಎಕ್ಸ್ಪೆಂಡಿಚರ್ ಡೆಬಿಟ್ ಸೈಡ್ ತೊಗೊಂಡ್ಬಿಡ್ತೀವಿ ನಾವು. ಅಂದರೆ ಓಪನಿಂಗ್ ಸ್ಟಾಕ್ ತೊಗೋಬೇಕು, ಪರ್ಚೇಸಸ್ ತೊಗೋಬೇಕು, ರಿಟರ್ನ್ಸ್ ಇದ್ದರೆ ರಿಟರ್ನ್ಸ್ ಮೈನಸ್ ಮಾಡಿ ಇಟ್ಕೋಬೇಕು, ಆಮೇಲೆ ಎಲ್ಲ ಎಕ್ಸ್ಪೆಂಡಿಚರ್ ತೊಗೋಬೇಕು. ಆಮೇಲೆ ಸೇಲ್ಸನ್ನು ನಾವು ಟ್ರಯಲ್ ಬ್ಯಾಲೆನ್ಸ್ನ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರೆ. ರಿಟರ್ನ್ಸ್ ಇನ್ವರ್ಡ್ಸನ್ನು ಟ್ರಯಲ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಕೊಟ್ಟಿರ್ತಾರೆ. ಕ್ಲೋಸಿಂಗ್ ಸ್ಟಾಕನ್ನು ಎಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅದು ಕೆಳಗೆ ಕೊಟ್ಟಿರ್ತಾರೆ. ಅದು ಅಡ್ಜಸ್ಟ್ಮೆಂಟ್ನ ತೋಳು ಹೇಳ್ತೀನಿ. ಇಷ್ಟು ಎಲ್ಲ ತೆಗೆದ ಮೇಲೆ ನಮಗೆ ಇಲ್ಲಿ ಈ ಕಡೆ ಸೈಡ್ ಹೆಚ್ಚಾಯ್ತು, ಈ ಕಡೆ ಸೈಡ್ ಕಡಿಮೆ ಆಯ್ತಂದ್ರೆ ಇದಕ್ಕೆ ನಾವು ಗ್ರಾಸ್ ಪ್ರಾಫಿಟ್ ಹತ್ತೀವಿ. ಅದನ್ನ ಹೇಳಿ ನಾನು, ಗ್ರಾಸ್ ಪ್ರಾಫಿಟ್ ಅಂದರೆ ಅಥವಾ ಒಟ್ಟು ಲಾಭ ಅಂತ ಕರಿತೀವಿ ನಾವು. ಈ ಕಡೆ ಹೆಚ್ಚಾಗಿ ಈ ಕಡೆ ಡಿಫ್ರೆನ್ಸ್ ಬರ್ತಿತ್ತಂದ್ರೆ ಅದಕ್ಕೆ ನಾವು ಗ್ರಾಸ್ ಲಾಸ್ ಹತ್ತೀವಿ. ಅಂದರೆ ಒಟ್ಟು ನಷ್ಟ ಅಂತ ಕರಿತೀವಿ. ಕೆಲವು ಸಲ ಒಟ್ಟು ನಷ್ಟ ಬರ್ಬೋದು, ಕೆಲವು ಸಲ ಒಟ್ಟು ಲಾಭನೂ ಬರ್ಬೋದು. ಆ ದೃಷ್ಟಿಯಿಂದ ಈ ವ್ಯಾಪಾರಿ ಖಾತೆ ಮೇಲೆ ಒಟ್ಟಾರೆ ಈ ಅಧ್ಯಾಯದ ಮೇಲೆ
1 ಅಂಕದ್ದು, 2 ಅಂಕದ್ದು, 6 ಅಂಕದ್ದು ಮತ್ತು 12 ಅಂಕದ್ದು ಒಂದು ಕ್ವಶನ್ ಇದೆ, ಅಸೈನ್ಮೆಂಟು ಇದೆ. ಒಂದು ಟ್ರೇಡಿಂಗ್ ಅಕೌಂಟ ಮತ್ತು ಬ್ಯಾಲೆನ್ಸ್ ಶೀಟದ ಅಸೈನ್ಮೆಂಟ್ ಐತಿ. 6 ಅಂಕದ ಪ್ರಶ್ನೆ ಬಂದಾಗ ನಮಗೆ ಟ್ರೇಡಿಂಗ್ ಅಕೌಂಟ್ ಅಟ್ಟ ಹಾಕತ್ ಹೇಳ್ತಾರೆ, ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕಂಡು ಹಿಡಿದು ಬರ್ತೈತಿ. ಅವನ್ನೆಲ್ಲ ನಾನು ಸೂತ್ರ ಹೇಳಿ ನಿಮಗೆ 6 ಅಂಕದ್ದುಗಳನ್ನ ತಿಳಿಸೋದು ಕಲಿಸಿ, ಆಮೇಲೆ ನಾವಿಲ್ಲಿ ಯಾವ ಥರ ಎಂಟ್ರಿ ಮಾಡಬೇಕು. ಈಗ ನಾ ಹೇಳ್ತಕ್ಕಂಥದ್ದು ವಿತೌಟ್ ಅಡ್ಜಸ್ಟ್ಮೆಂಟ್ಗಳು ಇಲ್ಲಿ ಯಾವುವು ಬರೋದಿಲ್ಲ. ಯಾಕಂದರೆ ಸಾದಾ ಮೊದಲು ನಿಮಗೆ ಎಂಟ್ರಿ ಮಾಡಲು ಕಲಿಸಿ ನಾನು ನಿಮಗೆ ತಿಳಿಸ್ತೇನೆ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ನಾ ಹೇಳಿದೆ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಂಥದ್ದು, ಟ್ರಯಲ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಎಲ್ಲೆಲ್ಲಿ ಬರ್ತಾವೆ ನಾವು ಮಾರ್ಕ್ ಮಾಡಿದ್ದೇನೆ. ಟ್ರಯಲ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ, ಟ್ರಯಲ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರ್ತೀವಿ, ಟ್ರಯಲ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್, ಇವೆಲ್ಲ ಟ್ರಯಲ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್. ಇವು ಬಂದ ಮೇಲೆ ಇದಕ್ಕೆ ನಾವು ಟ್ರೇಡಿಂಗ್ ಅಕೌಂಟ್ ಅಂತೀವಿ, ವ್ಯಾಪಾರಿ ಖಾತೆ. ಇದು ನಮ್ಗೆ ತಯಾರು ಮಾಡೋಕೆ ಇಲ್ಲಿ 6 ಮಾರ್ಕ್ಸ್ದು ಒಂದು ಪ್ರಾಬ್ಲಮ್ ಇರ್ತೈತಿ. ಇನ್ನು ಇದರ ನೆಕ್ಸ್ಟ್ ಪೇಜ್ ಯಾವುದಪ್ಪ, ಇದು ನೆಕ್ಸ್ಟ್ ಪೇಜನ್ನು ನಾವು ಇಲ್ಲಿ ಕಂಟಿನ್ಯೂ ಮಾಡ್ತೀವಿ ನೋಡ್ರಿ. ಏನು ಇದ್ರ ನೆಕ್ಸ್ಟ್ ಇದನ್ನೇ ಇದನ್ನ ಇಲ್ಲಿ ತೊಗೊಂಡು ಬರ್ತೀವಿ ನಾವು. ಇದು P&L ಅಕೌಂಟದ ಕಂಟಿನ್ಯೂಟಿ, ಸಪ್ರೇಟ್ ಮಾಡೋಂಗಿಲ್ಲ ನಾವು. ಅದಕ್ಕಂದು ನಾವು ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ ಹಿಂಗೆ ಕಂಟಿನ್ಯೂ ಮಾಡ್ಕೋತೀವಿ ನಾವು. ಇಲ್ಲಿ ಡಿಫ್ರೆನ್ಸ್ ಬತ್ತಿರೋದಕ್ಕೆ ನಾವು ಗ್ರಾಸ್ ಪ್ರಾಫಿಟ್ ಅಂತೀವಿ. ಇದು ಡೆಬಿಟ್ ಸೈಡ್ ಬತ್ತರ, ಇಲ್ಲಿ ಕ್ರೆಡಿಟ್ ಸೈಡ್ ತೊಗೊಂಡು ಬಂದುಬಿಡ್ತೀವಿ ನಾವು. ಆಕಸ್ಮಿಕ ಗ್ರಾಸ್ ಲಾಸ್ ಬತ್ತು ಅಂದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಇರ್ತದೆ, ಎಲ್ಲಿ ತೊಗೊಂಡು ಬರ್ತೀವಿ, ಡೆಬಿಟ್ ಸೈಡ್ ತೊಗೊಂಡು ಬರ್ತೀವಿ. ಆಮೇಲೆ ಬರ್ತಕ್ಕಂಥದ್ದು ಯಾವಪ್ಪ, ಆಲ್ ಆರ್ ಎಕ್ಸ್ಪೆಂಡಿಚರ್ಸ್. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ನಾವು ಕನ್ನಡದಲ್ಲಿ ಲಾಭ ನಷ್ಟ ಖಾತೆ ಅಂತ ಕರಿತೀವಿ. ಟ್ರೇಡಿಂಗ್ ಅಕೌಂಟ್ಗೆ ವ್ಯಾಪಾರಿ ಖಾತೆ ಒಟ್ಟು ಲಾಭ ಅಥವಾ ಒಟ್ಟು ನಷ್ಟ ಬತ್ತು. ಇವು ನೇರ ವೆಚ್ಚಗಳು, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಟ್ರೇಡಿಂಗ್ ಅಕೌಂಟ್ನಾಗ ಏನು ಬರ್ತಾವಲ್ಲ ಅವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಯಾಕೆ ನಾನು ನಿಮ್ಗೆ ಇದನ್ನು ಐಡಿಯಾ ಕೊಡಕತ್ತೀನಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಐಡಿಯಾ ಕೊಡಕತ್ತಂದ್ರೆ, ನಾಳೆ ನೀವು ಟ್ಯಾಲಿ ಅಂತಕ್ಕಂಥದ್ದು ಒಂದು ಕಂಪ್ಯೂಟರ್ ಅಕೌಂಟಿಂಗ್ ಮಾಡೋ ಮುಂದೆ ಇದು ಭಾಳ ಐಡಿಯಾ ಬೇಕು. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ ಆಗ್ತಾವೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ ಆಗ್ತಾವೆ, ಅದು ಐಡಿಯಾ ಬರಬೇಕು. ಆ ನಿಟ್ಟಿನೊಳಗೆ ನಿಮ್ಗೆ ನಾನು ಟ್ರೇಡಿಂಗ್ ಅಕೌಂಟ್ ಲಾಭ ನಷ್ಟ ಖಾತೆ ಬಗ್ಗೆ ಬಂದಾಗ, ಲಾಭ ನಷ್ಟ ಖಾತೆ ಒಳಗೆ ನಾವು ಏನು ಕಂಡು ಹಿಡಿತೀವಪ್ಪ, ನೆಟ್ ಪ್ರಾಫಿಟ್ ಅಂದರೆ ನಿವ್ವಳ ಲಾಭ, ನೆಟ್ ಲಾಸ್ ನಿವ್ವಳ ನಷ್ಟ. ಈ ಥರ ತಗೊಂಡು ಇವು ಎಲ್ಲ ನಾ ಹೇಳಿದೆ, ಇವು ಏನು ಬರ್ತಾವಲ್ಲ ವೇಜಸ್ ಹಿಡ್ಕೊಂಡು ಇಲ್ಲಿ ತನಕ ಬರೋಕ್ಕೆ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೆಬಿಟ್ ಸೈಡ್ ಬರೋ ಎಲ್ಲವುಗಳನ್ನ ಟ್ರಯಲ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಕೊಟ್ಟಿರ್ತಾರೆ. ಇಷ್ಟು ನೆನಪಿಟ್ಕೊಂಡ್ಬಿಡೋಣ, ನಿಮಗೆ ಒಂದು ಐಡಿಯಾ ಕೊಡ್ತೇನೆ. ಅಸೆಟ್ಗಳು ಯಾವಾಗಲೂ ಡೆಬಿಟ್ ಸೈಡ್ ಇರ್ತಾವೆ, ಎಕ್ಸ್ಪೆನ್ಸಸ್ಗಳು ಎಲ್ಲ ಡೆಬಿಟ್ ಸೈಡ್ ಇರ್ತಾವೆ. ಏನು ಡ್ರಾಯಿಂಗ್ಸ್ ಯಾವಾಗಲೂ ಡೆಬಿಟ್ ಸೈಡ್ ಇರ್ತೈತಿ. ಇವು 3 ಡೆಬಿಟ್ ಸೈಡ. ಇವು ಬಿಟ್ಟರೆ ಕ್ಯಾಪಿಟಲ್ ಕ್ರೆಡಿಟ್ ಸೈಡ, ಲೈಬಿಲಿಟಿಗಳು ಬರ್ತಕ್ಕಂಥ ಕ್ರೆಡಿಟ್ ಸೈಡ, ಆಮೇಲೆ ರೆವೆನ್ಯೂ ಇನ್ಕಮ್ ಕ್ರೆಡಿಟ್ ಸೈಡ್ ಬರ್ತದೆ. ಈಗ ನಿಮಗೆ ನಾನು ಟ್ರೇಡಿಂಗ್ ಅಕೌಂಟ್ ಬಗ್ಗೆ ಹೇಳಿದ ಮೇಲೆ ನಿಮಗೆ ಸ್ವಲ್ಪ ಐಡಿಯಾ ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಕಡೆ ನಾನು ತಿರುಗಿಸ್ತೇನೆ. ಅಂದರೆ ಇದೈತೀನಿ, ಪ್ರಾಫಿಟ್ ಆ್ಯಂಡ್ ಲಾಸ್ನಾಗ ಯಾವ್ಯಾವ ಐಟಮ್ ಬರ್ತಾವೆ ಅನ್ನೋದನ್ನು ನಾನು ನಿಮ್ಗೆ ತೋಟೇನೆ. ಯಾಕಂದರೆ ಇದು ಬೇಸಿಕ್ ಆಗಿರೋದ್ರಿಂದ ಸ್ವಲ್ಪ ಬಹುಶಃ ಜನವರಿ 15ರಿಂದ ಏನಾದರೂ ಕಾಲೇಜ್ ಸ್ಟಾರ್ಟ್ ಆಯಿತು ಅಂದರೆ ಬಹಳ ಅನುಕೂಲ ಆಗ್ತೈತಿ ಅನ್ನೋ ದೃಷ್ಟಿಯಿಂದ, ಬಿಡೋದು ಬೇಡ ಅನ್ನೋ ದೃಷ್ಟಿಯಿಂದ ನಾನು ಈ ಆನ್ಲೈನ್ ಕ್ಲಾಸನ್ನು ನಾನು ಇವತ್ತು ಕಂಟಿನ್ಯೂ ಮಾಡಿ. ಅದಕ್ಕೆ ಏನಪ್ಪ ನಾನು ನಿಮಗೆ ಹೇಳಿದ್ದು, ನಾನು ಟ್ರೇಡಿಂಗ್ ಅಕೌಂಟ್ನಲ್ಲಿ ಬರ್ತಕ್ಕಂಥ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆದ್ರೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಎಕ್ಸ್ಪೆಂಡಿಚರ್ಗಳು ಇವಕ್ಕೆ ನಾವು ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್, ಅಥವಾ ಇದಕ್ಕೆ ಇನ್ನೊಂದು ಶಬ್ದ ಕರೀತಾರೆ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಅಂದರೆ ಇದರ ಕೆಲವೊಂದು ಬಿಡ್ತಾರೆ,
ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಅಂತ ಲೋನ್ ಮೇಗಿನ ಬಿಟ್ಟು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಕಾರ್ಯಾಚರಣೆಗೆ ಬರ್ತಕ್ಕಂಥವುಗಳು. ಅದಕ್ಕೆ ಸಾಮಾನ್ಯವಾಗಿ ನಾವು ಇದಕ್ಕೆ ಪರೋಕ್ಷ ವೆಚ್ಚಗಳು ಅಂತ ಕರಿತೀವಿ. ಹಂಗಾರೆ ನೀವು ಟ್ರಯಲ್ ಬ್ಯಾಲೆನ್ಸ್ನಾಗ ಎಲ್ಲಿರ್ತಾವಪ್ಪ ಅಂದರೆ ಟ್ರಯಲ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಇರ್ತಾವೆ. ಫಸ್ಟ್ ನಾವು ತೊಗೊಳ್ಳೋದು ಯಾವುದು? ಸ್ಯಾಲ್ರಿ ತೊಗೊಳ್ಬೇಕು. ಮುಂದೆ ನೀವು ಯಾವ ಬರ್ತಾವನ್ನೆಲ್ಲ ಸ್ಯಾಲ್ರಿ, ವೇತನ, ರೆಂಟ, ಟ್ಯಾಕ್ಸ, ಆಫೀಸ್ ಎಕ್ಸ್ಪೆನ್ಸಸ್ಸ, ಇನ್ಶೂರೆನ್ಸ, ಪ್ರಿಂಟಿಂಗ, ಸ್ಟೇಷ್ನರಿ, ಪೋಸ್ಟೇಜ, ಜನರಲ್ ಎಕ್ಸ್ಪೆನ್ಸಸ್ಸ, ಎಡಿಟ್ ಫೀ, ಟೆಲಿಫೋನಿಕ್ ಚಾರ್ಜಸ್ಸ, ಲೀಗಲ್ ಚಾರ್ಜಸ್ಸ, ಬ್ಯಾಂಕ್ ಚಾರ್ಜಸ್ಸ, ರಿಪೇರ್ಸ. ಆ್ಯಂಡ್ ಆಮೇಲೆ ಇದನ್ನು ಡೆಪ್ರಿಸಿಯೇಷನ್ ನಿಮ್ಗೆ ಅಡ್ಜಸ್ಟ್ಮೆಂಟ್ನಾಗ ಕೊಟ್ಟಿರ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಕ್ಯಾರೇಜ್ ಇನ್ವರ್ಡ್ ಟ್ರೇಡಿಂಗ್ ಅಕೌಂಟ್ನಾಗಿತ್ತು, ಇಲ್ಲಿ ಕ್ಯಾರೇಜ್ ಔಟ್ವರ್ಡ್ ಬಂದರೆ ಇಲ್ಲಿ ತೊಗೋಬೇಕು, ಇನ್ವರ್ಡ್ ಬಂದರೆ ಅದು ಇನ್ವರ್ಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸ, ಔಟ್ವರ್ಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸ. ಕಮಿಷನ್ ನೋಡಿರಿ, ಬರೀ ಕಮಿಷನ್ ಕೊಟ್ಟರೆ ಡೆಬಿಟ್ ಸೈಡ್. ಕಮಿಷನ್ ರಿಸೀವ್ಡ್ ಇಲ್ಲೈತೆ ನೋಡಿ, ಇವೆಲ್ಲ ಇನ್ಕಮ್ಸ್, ಇವೆಲ್ಲ ಟ್ರೇಡಿಂಗ್ ಅಕೌಂಟ್ನ ಟ್ರಯಲ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಕೊಟ್ಟಿರ್ತಾರೆ. ರೆಂಟ, ಇಂಟ್ರೆಸ್ಟ, ಕಮಿಷನ್, ಡಿಸ್ಕೌಂಟ್ ಎಲ್ಲ ರಿಸೀವ್ಡು ಟ್ರಯಲ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್. ಇವೆಲ್ಲ ಆದಾಯಗಳು. ಇಲ್ಲಿ ಯಾವುವು ಇಲ್ಲ, ಇಲ್ಲಿ ಸೇಲ್ಸ್ ಅಟ್ಟೆ ಆದಾಯ ನಮಗೆ, ಇದು ನೇರ ಆದಾಯ. ಇವೆಲ್ಲ ಪರೋಕ್ಷ ಆದಾಯಗಳು, ಇಂಡೈರೆಕ್ಟ್ ಇನ್ಕಮ್ಸು, ರೆಂಟ ಇವೆಲ್ಲ ಬರ್ತಕ್ಕಂಥವು. ಬರೇ ಕಮಿಷನ್ನ, ಬರೇ ರೆಂಟ, ಬರೇ ಡಿಸ್ಕೌಂಟ, ಬರೇ ಇಂಟ್ರೆಸ್ಟ ಕೊಟ್ಟರೆ ಅವೆಲ್ಲ ಡೆಬಿಟ್ ಸೈಡ್. ಮತ್ತು ಅವಕ್ಕೆ ಮುಂದೆ ರಿಸೀವ್ಡ್ ಅನ್ನೋ ಶಬ್ದ ಕೊಟ್ಟರೆ ಕ್ರೆಡಿಟ್ ಸೈಡ್ ತೊಗೋಬೇಕು. ಹಾಗಾದರೆ ಕ್ಯಾರೇಜ್ ಔಟ್ವರ್ಡ್ ಐತಿ, ಕಮಿಷನ್ ಐತಿ, ಕಾರ್ಟೇಜ್ ಗಾಡಿ ಬಾಡಿಗೆ, ಡಿಸ್ಕೌಂಟ್ ನೋಡಿ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಬ್ಯಾಡ್ ಡೆಟ್ಸ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಅಂದರೆ ಕೆಟ್ಟ ಸಾಲಗಳು, ಇದಕ್ಕೆ ನಾವು ಅಗದಿ ಶಾರ್ಟಾಗಿ ಕರಿತೀವಿ PDD ಅಂತ ಕರಿತೀವಿ. ಇಲ್ಲಿ ಕೂಡ ನಾವೇನು ಮಾಡ್ತೀವಿ, ಈ ಕಡೆ ಹೆಚ್ಚಾಯ್ತು, ಡೆಬಿಟ್ ಸೈಡ್ ಕಡಿಮೆ ಆಯ್ತು ಅಂದ್ರೆ ನಾವು ಅದನ್ನು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್, ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್. ಆಕಸ್ಮಿಕ ಕ್ರೆಡಿಟ್ ಸೈಡ್ ಹೆಚ್ಚಾಗಿ ಡೆಬಿಟ್ ಸೈಡ್ ಹೆಚ್ಚಾಗಿ ಕ್ರೆಡಿಟ್ ಸೈಡ್ ಬಂತು, ದಟ್ ಈಸ್ ನೆಟ್ ಲಾಸ್, ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್. ಅದಕ್ಕೆ ಡಿಯರ್ ಸ್ಟೂಡೆಂಟ್ಸ್, ಮೊದಲ ನಾವು ಟ್ರೇಡಿಂಗ್ ಅಕೌಂಟನ್ನು ಹಾಕೋದು ಕಲೀನು, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹಾಕೋದು ಕಲೀನು. ಇದರೊಳಗೆ 6 ಮಾಸದ್ದು ಯಾವುದೋ ಅಂದರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬರ್ತೈತಿ, ಅದನ್ನ ಮಾಡೋದು ಕಲೀನು. ಯಾಕಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಗ್ಗೆ ನಿಮಗೆ ಐಡಿಯಾ ಕೊಟ್ಟೇನೆ, ಸೂತ್ರಗಳನ್ನು ಕೊಡ್ತೇನೆ ನಾನು. ಈ ಟ್ರೇಡಿಂಗ್ ಅಕೌಂಟ್ ಹಾಕೋದು 5 ಮಾರ್ಕ್ಸ್, 6 ಮಾಸ, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 6 ಮಾಸ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 6 ಮಾರ್ಕ್ಸ. ಇನ್ನು ಮುಂದೊಂದು ಬರ್ತದೆ ಬ್ಯಾಲೆನ್ಸ್ ಶೀಟ್ ಅಂತ, ನಾನು ಇವತ್ತು ತೋರಿಸಿಲ್ಲ ಅದನ್ನು. ಒಂದು ಬ್ಯಾಲೆನ್ಸ್ ಶೀಟನ್ನು ಮತ್ತೊಂದು ಅವಧಿ ಒಳಗೆ ನಾನು ಬ್ಯಾಲೆನ್ಸ್ ಶೀಟ್ ಹಾಕಿ ಅಸೆಟ್ಗಳು ಯಾವ ಬರ್ತಾವೆ, ಲಯಬಿಲಿಟಿಗಳು ಯಾವ ಬರ್ತಾವೆ ಅನ್ನೋದನ್ನು ಬೋರ್ಡ್ ಮ್ಯಾಗ ಬರೆದು ಹೇಳ್ತೀನಿ. ಅದಕ್ಕೆ ಟ್ರೇಡಿಂಗ್ ಅಕೌಂಟ್ ಅಂದರೆ ಏನು, ಹೆಂಗೆ ಮಾಡಬೇಕು, ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಏನು, ಟ್ರೇಡಿಂಗ್ ಅಕೌಂಟದ ಮುಂದುವರೆದ ಭಾಗವೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ. ಇಷ್ಟೆಲ್ಲ ಐಟಮ್ಗಳು ನಿಮಗೆ ಬರೋಂಗಿಲ್ಲ. ಮ್ಯಾಕ್ಸಿಮಮ್ 8 ಐಟಮ್, ಭಾಳ ಅದ್ರ 5 ರಿಂದ 6 ಐಟಮ್. ಅಲ್ಲಿ ಮ್ಯಾಗ ಒಂದು 2 ಇರ್ತಾವೆ, ಸೇಲ್ಸ, ಕ್ಲೋಸಿಂಗ್ ಸ್ಟಾಕ, ಓಪನಿಂಗ್ ಸ್ಟಾಕ, 1-2 ಪರ್ಚೇಸ ಮತ್ತು ಕ್ಯಾರೇಜ್ ಅಂತ ಇರ್ತಾವೆ. ಇಲ್ಲೊಂದು 4 ಇರ್ತಾವೆ. ಇಷ್ಟೇ, ಭಾಳ ಬರೋದಿಲ್ಲ. ನಿಮಗೆಲ್ಲನೂ ಯಾವ ಕಡೆ ಬರ್ತಾವೆ ಅನ್ನೋದು ಐಡಿಯಾ ಬರಲಿ ಅನ್ನೋ ದೃಷ್ಟಿಯಿಂದ ನಾನು ಫಾರ್ಮೆಟ್ ಹಾಕಿ ಕೊಟ್ಟೇನೆ. ಈ ಫಾರ್ಮೆಟನ್ನು ನಿಮಗೆ ಆನ್ಲೈನ್ಲೇ ಕಳಿಸೀನಿ, ನಾನು ವಾಟ್ಸಪ್ ಮಾಡೀನಿ. ಇದ್ರ ಜೊತೆಗೆ ನಾಳೆ ಕಾಲೇಜ್ ಸ್ಟಾರ್ಟ್ ಆಗ್ತಾರೆ, ಬಹುಶಃ ಜನವರಿ 15 ತಂದಾರ ಸ್ಟಾರ್ಟ್ ಆಯ್ತಂದ್ರೆ ನಿಮಗೆ ಫಾರ್ಮೆಟನ್ನು ಜೆರಾಕ್ಸ್ ಮಾಡಿ ಕೊಡ್ತನು. ಆವಾಗ ಪೂರ್ತಿಯಾಗಿ ಇದನ್ನು ಅಭ್ಯಾಸ ಮಾಡೋಣ. ಕೊನೆಯ 2 ಅಧ್ಯಾಯಗಳು ನಮ್ಗೆ ಉಳಿತಾವೆ ಅಂದಾಗ ನೆನಪರಲ್ಲಿ ಟ್ರೇಡಿಂಗ್ ಅಕೌಂಟ್ನಲ್ಲಿ ಬರ್ತಕ್ಕಂಥವುಗಳೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸ, ಅವನ್ನ ಟ್ರಯಲ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಕೊಡ್ತಾರೆ. P&L ಅಕೌಂಟ್ನಲ್ಲಿ ಬರ್ತಕ್ಕಂಥ ಡೆಬಿಟ್ ಸೈಡ್ ಬರ್ತಕ್ಕಂಥವೆಲ್ಲ ಕ್ರೆಡಿಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಅವು ಡೆಬಿಟ್ ಸೈಡ್ ಕೊಡ್ತಾರೆ. ಒಟ್ಟು ಡೆಬಿಟ್ ಸೈಡ್ ಟ್ರೇಡಿಂಗ್ ಅಕೌಂಟ್ ಟ್ರಯಲ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡ್ ಕೊಟ್ಟಂಥವುಗಳು ಎಕ್ಸ್ಪೆನ್ಸಸ್ಸ, ಅವು ಡೈರೆಕ್ಟು ಇಂಡೈರೆಕ್ಟ್ ನೋಡ್ಕೋಬೇಕು. ಡೈರೆಕ್ಟ್ ಇದ್ದರೆ ಟ್ರೇಡಿಂಗ್ ಅಕೌಂಟ್ ಹೋಗಬೇಕು, ಇಂಡೈರೆಕ್ಟ್ ಇದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತರಬೇಕು. ಇನ್ನು ಸೇಲ್ಸ ಅದರ ಆಯಾ ನಿಯಮದ ಪ್ರಕಾರ ನಾವು ಮಾಡ್ಕೊತ ಹೋಗಬೇಕು. ನಾಳೆ ಅವಧಿ ಒಳಗೆ ನಿಮಗೆ ಇದ್ರ ಮ್ಯಾಗಿನ ಸಣ್ಣ ಪ್ರಾಬ್ಲಮ್ಗಳನ್ನು ನಾನು ನಿಮಗೆ ತಗೊಂಡು ಒಂದು ಬ್ಯಾಲೆನ್ಸ್ ಶೀಟ್ ಮ್ಯಾಗ ಹಾಕಿ 2 ಮ್ಯಾಗ ಪ್ರಾಬ್ಲಮ್ ತೊಗೋತನು. ಆಮೇಲೆ ಬ್ಯಾಲೆನ್ಸ್ ಶೀಟ್ ಒಂದು ತಿಳಿಸಿ ಬ್ಯಾಲೆನ್ಸ್ ಶೀಟ್ನ್ಯಾಗ ಪ್ರಾಬ್ಲಮ್ ಹಾಕಿ 1, 2, 3 ಕೂಡಿ ಹೆಂಗೆ ಮಾಡಬೇಕು ಅನ್ನೋದು ಹೇಳ್ಕೊಂಡು ಅಡ್ಜಸ್ಟ್ಮೆಂಟಿಗೆ ಹೋಗ್ತನು. ಅದು 12 ಮಾರ್ಕ್ಸದ ಪ್ರಾಬ್ಲಮ. ಓಕೆ, ಧನ್ಯವಾದಗಳು.